ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೆಡ್ನೆಸ್ಡೇ, ನಾನು ಆಲ್ಮೋಸ್ಟ್ ಆಫ್ಟರ್ನೂನಿಂದ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂತ ಅಂದರೆ ನಮ್ಮ ಅಕ್ಕ ಊರಲ್ಲಿ ಜಾತ್ರೆ ಇದೆ, ಸೊ ಹಾಗಾಗಿ ಬಂದಿದ್ದೆ. ನಿನ್ನೆ ನೈಟೇ ಬಂದು ಇಲ್ಲಿ ರೀಚ್ ಆಗಿದ್ದೆ. ಈಗ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಜಸ್ಟ್ ಈಗ ರೆಡಿಯಾಗಿ ಎಲ್ಲ ಆಯಿತು, ಸೊ ಹಾಗಾಗಿ ನಾನು ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜಾತ್ರೆ ಅಂದ್ರೇ ವೈಬೇ ಚೆನ್ನಾಗಿರುತ್ತೆ. ಆಮೇಲೆ ನಾನು ನಿಮ್ಮನ್ನ ಜಾತ್ರೆ ಎಲ್ಲ ಸುತ್ತಾಡಿಸ್ತೀನಿ. ಈಗ ಜಸ್ಟು ಜಾತ್ರೆಗೆ ಇವರೆಲ್ಲ ಹಾಕಿರೋ ಪೆಂಡಾಲೆಲ್ಲ ಹೇಗಿದೆ, ಆ ವೈಬ್ ಹೇಗಿದೆ ಅಂತ ನೋಡಿ ಆಯಿತಾ. ಎಲ್ಲರ ಮನೆ ಮೇಲೇನೂ ಪೆಂಡಾಲು, ಮನೆ ಮುಂದೆ ಪೆಂಡಾಲು, ಎಲ್ಲರೂ ನಾನ್ ವೆಜ್ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ಒಂದು 1 o'clock 2 o'clock ಅಷ್ಟೊತ್ತಿಗೆ ಎಲ್ಲರದ್ದು ಅಡುಗೆ ಆಗುತ್ತೆ. ಸೊ ಅದಾದಮೇಲೆ ಊಟ ಶುರು ಮಾಡ್ತಾರೆ. ಇಲ್ಲಿ ನಮ್ಮದು ಇನ್ನೊಬ್ರು ಅಕ್ಕ ಇದ್ದಾರೆ, ಅವ್ರ ಮನೆಯಲ್ಲಿ ನಾವು ಆಲ್ರೆಡಿ ನೋಡಿ ಹೇಗೆ ಕುಕ್ ಮಾಡ್ತಾ ಇದ್ದಾರೆ ಅಂತ. ನಾನ್ ವೆಜ್ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ ಒಂದೇ ಮನೆ ಅಲ್ಲ, ಆಲ್ಮೋಸ್ಟ್ ಒಂದು 4 ಮನೆ ಇದೆ. ಸೊ ಎಲ್ಲ ಮನೆಯಲ್ಲೂ ಊಟ ಮಾಡೋಕ್ಕಾಗಲ್ಲ, ಒಂದು ಮನೇಲಿ ಎಲ್ಲಾದರೂ ಊಟ ಮಾಡಿ ಎಲ್ಲ ಮನೆ ಓಡಾಡಿಕೊಂಡು ನಾನು ನಿಮ್ಮನ್ನ ಜಾತ್ರೆ ಕೂಡ ತೋರಿಸ್ತೀನಿ. ಮತ್ತು ದೇವ್ರ ಉತ್ಸವ ಕೂಡ ನಡೆಯುತ್ತೆ, ಅದನ್ನು ತೋರಿಸ್ತೀನಿ. ಓಕೆ, ಬನ್ನಿ ಹೋಗೋಣ. ಸೊ ಇವಾಗ ನೋಡಿದ್ರಲ್ಲ, ಅದು ದೇವರು ರಾತ್ರಿ ಬಂದಿದ್ದು ಮನೆ ಹತ್ರ. ಸೊ ಮನೆ ಹತ್ರನೇ ಬಂದು ಪೂಜೆ ತೊಗೊಂಡು ಹೋಗುತ್ತೆ. ಸೊ ಅದಾದಮೇಲೆ ಬೆಳಗ್ಗೆ ನೋಡಿ ರೆಡಿಯಾಗಿ ನನ್ನ ಮಗಳು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಗೊತ್ತಲ್ಲ, ಮಕ್ಕಳಿಗೆ ಇದೆಲ್ಲ ಆಟ ಸಾಮಾನು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಮಕ್ಕಳು ತೊಗೊಂಬಂದ್ರು ಅವಳು ಬೇಕು ಅಂತಿದ್ಲಲ್ಲ, ಸೊ ಹಂಗಾಗಿ ಅವಳನ್ನೇ ಕರ್ಕೊಂಡು ಹೋಗಿ ಅವಳು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರಿಗೂ ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಕೊಡ್ಸೋಣ ಅಂತ ಕರ್ಕೊಂಡು ಹೋದೆ. ನನ್ನ ಮಗಳು ಈ ವಾಟರ್ ಗನ್ನ ಬೇರೆ ಪಾಪು ಹತ್ರ ನೋಡಿದ್ಲು. ಸೊ ಹಾಗಾಗಿ ಅವಳು ವಾಟರ್ ಗನ್ ತೊಗೊಂಡ್ಲು, ನಮ್ಮ ಅಕ್ಕನ ಮಗಳು ಕಿಚನ್ ಸೆಟ್ ತೊಗೊಂಡ್ಲು. ಅದಾದಮೇಲೆ ನಾವು ಕೂಡ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಹೋಗೋಣ ಅಂದ್ಕೊಂಡ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಆ ಜಾತ್ರೆ ಅಂತೂ ಸಖತ್ತಾಗಿತ್ತು, ಫುಲ್ಲು ಜನ ತುಂಬಿದ್ರು. ಎಷ್ಟು ಅಂಗಡಿಗಳಿದ್ವು ಅಂದರೆ. ಅದಾದಮೇಲೆ ನಾವು ಬಳೆ ಹಾಕ್ಸೋಕ್ಕೆ ಅಂತ ಹೋದ್ವಿ. ಅಲ್ಲಿ 3 ಜನ ಇಟ್ಕೊಂಡಿದ್ರು. ಬಟ್ ನಾನು ಎಲ್ಲ ನೋಡಿದೆ, ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಸ್ಕೊಳ್ಳೋಣ ಅಂತ. ನಾವೇನು ದಿನ ಬಳೆ ಹಾಕ್ಕೊಂಡೇ ಓಡಾಡೋಲ್ಲ, ಬಟ್ ಜಾತ್ರೆಯಲ್ಲಿ ಬಳೆ ಹಾಕ್ಸ್ಕೊಳ್ಳೋದಂದರೆ ಒಂಥರ ಹೆಣ್ಮಕ್ಳಿಗೆ ಖುಷಿ. ಸೊ ಹಾಗಾಗಿ ನಾನು ಹೋಗಿ ನೋಡಿದೆ. ಫಸ್ಟು ನನಗೆ ಅಷ್ಟೊಂದು ಯಾವುದೂ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಗ್ರೀನ್ ಬ್ಯಾಂಗಲ್ಸ್ ನನ್ನ ಹತ್ರ ತುಂಬ ಇತ್ತು. ಸೊ ಹಾಗಾಗಿ ನಾನು ಈ ಸತಿ ರೆಡ್ ಬ್ಯಾಂಗಲ್ಸ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡಿದೆ. ಈ ಆಂಟಿ ಹತ್ರ ಇತ್ತು ಅದು ರೆಡ್ ಬ್ಯಾಂಗಲ್ಸು. ಸೊ ನಾನು ಯಾವ್ದಾದ್ರು ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಹಾಕಿಸ್ಕೊಂಡೆ ಅಷ್ಟೇ. ಬಟ್ ಚೆನ್ನಾಗಿರುತ್ತೆ ಜಾತ್ರೆಯಲ್ಲಿ ಬಳೆ ಹಾಕ್ಸ್ಕೊಳ್ಳೋದೇ ಒಂದು ಖುಷಿ. ನೋಡಿ, ಮಕ್ಕಳು ಅವ್ರಿಗೆ ಇಷ್ಟ ಆಗಿರೋದನ್ನ ತಗೊಂಡು ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ನಾನು 1 ಡಜನ್ ಹಾಕ್ಸ್ಕೊಂಡೆ ಅಷ್ಟೇ, ಜಾಸ್ತಿ ಏನು ಹಾಕ್ಸ್ಕೊಂಡಿಲ್ಲ. ಆ ರೆಡ್ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಹತ್ರ ಇಲ್ವಲ್ಲ ಆ ಕಲರು, ಹಾಗಾಗಿ ನಾನು ಅದನ್ನು ಹಾಕಿಸ್ಕೊತಾ ಇದ್ದೀನಿ. ನಮ್ಮ ಅಕ್ಕ 1 ಡೇ ಬಿಫೋರೇ ಅವಳು ಆಲ್ರೆಡಿ ಹಾಕ್ಸ್ಕೊಂಬಿಟ್ಟಿದ್ಲು. ಹಾಗಾಗಿ ನಾನು ಒಬ್ಬಳೇ ಹಾಕ್ಸ್ಕೊಳ್ಳೋದಿದ್ದು. ನನ್ನ ತಂಗಿ ಬೇಡ ಅಂತ ಅಂದ್ಲು. ಸರಿ, ನಾನು ಒಬ್ಬಳೇ ಹಾಕ್ಸ್ಕೊಂಡು ಬರ್ತೀನಿ ಅಂತ ಹಾಗೆ ಅವರಿಗೆ ಟಾಯ್ಸ್ ಕೊಡ್ಸ್ದಂಗೆ ಆಗುತ್ತೆ ಅಂತ ಕರ್ಕೊಂಡು ಬಂದೆ. ಅದಾದಮೇಲೆ ಬಳೆ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಊಟ ಮಾಡಬೇಕಿತ್ತಲ್ಲ, ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಆನ್ ದ ವೇ ನೋಡಿ, ನನಗೆ ಇದೆಲ್ಲ ಟಾಯ್ ಶಾಪ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಮಕ್ಕಳಿಗಿಂತ ಸ್ವಲ್ಪ ನಾನೇ ಜಾಸ್ತಿ ಎಕ್ಸೈಟ್ ಆಗಿಬಿಡ್ತೀನಿ, ಬಟ್ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನನಗೇನೂ ನೋಡೋಕ್ಕಾಗಲಿಲ್ಲ. ಅವಳು ಕರ್ಕೊಂಡು ಹೋಗ್ತಿದ್ದೆ, ಸಾಕು ಬಾಮ್ಮ ಅಂತ. ಅಲ್ಲಿ ನೋಡಿ ಅಷ್ಟೊತ್ತಿಗೆ ಅವರ ಚಿಕ್ಕ ಅಜ್ಜಿ ಸಿಕ್ಕಿದ್ರು. ಅವಳು ಅವ್ರ ಹತ್ರನೂ ಏನೋ ಕೇಳಿದ್ಲಂತೆ ಬೆಳಿಗ್ಗೆಯಿಂದ.
ಸೊ ಅವರು ಕೊಡ್ಸೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಕರ್ಕೊಂಡು ಹೋಗ್ತಾಯಿದ್ರು. ಸ್ಪ್ರಿಂಗ್ ಬರುತ್ತಲ್ಲ, ಇದು ಬ್ಯಾಂಗಲ್ ಟೈಪ್ ಸ್ಪ್ರಿಂಗು, ಇದನ್ನು ಅವಳು ಆ್ಯಕ್ಚುಲಿ ಬೆಳಗ್ಗೆನೇ ನೋಡಿದ್ದಾಳೆ. ಬಟ್ ಯಾರೂ ಕೊಡಿಸಿರಲಿಲ್ಲ. ಕೇಳ್ತಾನೆ ಇದ್ಲು, ಚಿನ್ನಿ ಬೇಡಮ್ಮ ಅಂತ ನಾನು ಹೇಳಿ ಅವಾಯ್ಡ್ ಮಾಡಿದ್ದೆ. ಅವ್ರು ಆನ್ ದ ವೇ ಸಿಕ್ಕರ ದೇವಸ್ಥಾನಕ್ಕೆ ಹೋಗಿ ಬರ್ತಾ, ಸೊ ಅವರು ಬೆಳಗ್ಗೆಯಿಂದ ಇದು ಕೇಳ್ತಿದ್ದಲ್ಲ, ಬಾ ಕೊಡಿಸ್ತೀನಿ ಅಂತ ಕರೆದಿದ ತಕ್ಷಣ ನೋಡಿ ಅವಳು ಎಷ್ಟು ಖುಷಿಯಾಗಿ ಹೋಗ್ಬಿಟ್ಟು, ಅವಳಿಗೆ ನೋಡಿ ಅದು ಹೊಸ ತೋರಿಸಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಟು. ಆ್ಯಕ್ಚುಲಿ ಅದು ಲಾಸ್ಟ್ ಟೈಮ್ ನೀವು ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ಕೂಡ ಇದನ್ನು ತೊಗೊಂಡಿದ್ಲು. ಸೊ ಅದ್ರ ಜೊತೆಗೆ ನೋಡಿ ಇದು ಇನ್ನೊಂದು ತೊಗೊಂಡ್ಲು. ಬಟ್ ಇಷ್ಟೆಲ್ಲ ತೊಗೊಂಡ್ರು ಅವಳು ಏನತ್ರಲ್ಲೂ ಆಟ ಆಡೋದಿಲ್ಲ. ಅವಳಿಗೆ ಒಂದೇ ಇಷ್ಟ ಆಗೋದು ಆ ಬಬಲಲ್ಲಿ ಮಾತ್ರನೇ ಅವಳು ಅದನ್ನ ಉಫ್ ಮಾಡ್ಕೊಂಡು ಆಟ ಆಡೋದು. ಅದು ಬಿಟ್ಟರೆ ಅವೆಲ್ಲ ಏನೂ ಆಟಾಡಲ್ಲ, ಸುಮ್ಮನೆ ಆಸೆ ಅಷ್ಟೇ ತೊಗೊಳ್ಬೇಕು ಅಂತ. ನೋಡಿ ಊಟಕ್ಕೆ ಎಲ್ಲ ಮೇಲೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ. ಸಖತ್ ಜನ ಇದ್ರಲ್ಲ, ಹಾಗಾಗಿ ಎಲ್ಲ ವೆಯ್ಟಿಂಗಲ್ಲಿದ್ದರು. ಬೈಕ್ಸ್ ಅಷ್ಟೇ ಊರೊಳಗಡೆ ತಂದಿದ್ರು, ಆಚೆ ನಿಲ್ಲಿಸಿದ್ರು ಎಲ್ಲ ಕಾರ್ಸು, ಹಾಗಾಗಿ ಸ್ವಲ್ಪ ಪರವಾಗಿರಲಿಲ್ಲ. ನೋಡಿ ಅಷ್ಟೆಲ್ಲ ಟಾಯ್ಸ್ ತೊಗೊಂಡ್ರು. ಕೊನೆಗೆ ಬಂದು ಆಟ ಆಡಿದೆ. ಇದು ಒಂದೇ ಬೊಬಲಲ್ಲಿ ಆಟ ಆಡಿದ್ದು. ಒಂದು ಸ್ವಲ್ಪ ಹೊತ್ತು ನೋಡಿ ಅದೆಲ್ಲ ಹಾಗೆ ನನ್ನ ಕೈ ಕೊಟ್ಬಿಟ್ಟು, ನೀನು ಇಟ್ಕೊಂಬಮ್ಮ, ನಾನು ಇದರಲ್ಲಿ ಆಟ ಆಡ್ತೀನಿ ಅಂತ ಹೇಳಿ ನೋಡಿ ಆ ಬಬಲ್ಸ್ನ ಫುಲ್ ಖುಷಿ. ಅವಳಿಗೆ ಇದು ಖಾಲಿ ಆಗೋವರೆಗೂ ಆಟ ಆಡ್ತಾಳೆ. ಇದು ಒಂದಿದ್ರೆ ಸಖತ್ ಟೈಮ್ ಪಾಸ್ ಮಾಡ್ತಾಳೆ. ಸೊ ಅದಾದಮೇಲೆ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಡಬೇಕಿತ್ತಲ್ಲ, ಹಾಗಾಗಿ ಸರಿ ಊಟ ಮುಗಿಸೋಣ ಅಂತ ಹೋದ್ವಿ. ನಾನ್ ವೆಜ್ ಊಟ ಸಖತ್ತಾಗಿತ್ತು. ಊಟ ಮುಗಿಸ್ಕೊಂಡು ಅಕ್ಕ ಮನೆ ಹತ್ರ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅದಾದಮೇಲೆ ಹೊರಡೋಣ ಅಂದ್ಕೊಂಡ್ವಿ. ಆಲ್ರೆಡಿ ಸಂಜೆ ಆಗೋಗಿತ್ತು. ಸಂಜೆ ನಾವು ಅಲ್ಲಿ ಹೊರಟಾಗಲೇ 6:30 ಏನೋ ಆಗಿತ್ತು. ಸೊ ಅಮ್ಮ ಅಪ್ಪ ಎಲ್ಲ ಬಂದಿರಲ್ಲ, ಸೊ ಹಾಗಾಗಿ ಸ್ವಲ್ಪ ಅಲ್ಲೇ ಕೂತ್ಕೊಂಡು ಮಾತಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೇ ಹೋಯಿತು. ನನ್ನ ಮಗಳಿಗೆ ಬೇರೆ ಇನ್ನೂ ಅದೆಲ್ಲ ತೊಗೊಂಡಿದ್ದು ಖುಷಿ ಇತ್ತಲ್ಲ, ಅದನ್ನೆಲ್ಲ ಟ್ರೈ ಮಾಡ್ತಾಯಿದ್ಲು. ಅದು ಆ್ಯಕ್ಚುಲಿ ವರ್ಕ್ ಆಗ್ತಾಯಿರಲಿಲ್ಲ, ಗೊತ್ತಿಲ್ಲ ಅದು ಏನಾಯಿತು ಅಂತ. ತೊಗೊಂಡು ಒಂದು 10 ನಿಮಿಷ ಒಂದು 2 ಟೈಮ್ಸ್ ಆಟ ಆಡಿದ್ಲು. ಅದು ವಾಟರ್ ಗನ್ನಲ್ಲಿ 2 ಟೈಮ್ಸ್ ಚೆನ್ನಾಗೇ ಬಂತು. ಮತ್ತು ಇನ್ನೊಂದು ಸತಿ ನೀರು ಹಾಕಿ ಅವಳು ಪ್ರೆಸ್ ಮಾಡ್ತಾಯಿದ್ದಾಳೆ, ಅದು ಬರ್ತಾನೆ ಇಲ್ಲ, ನೀರು ಆಚೆನೇ ಬರ್ತಿಲ್ಲ. ಸುಮ್ಮನೆ ವೇಸ್ಟ್ ಇದೆಲ್ಲ, ಸುಮ್ಮನೆ ಇವ್ರ ಆಸೆ ಕೊಡಿಸ್ಬೇಕಷ್ಟೇ ನಾವು, ಅದರಲ್ಲಿ ಏನೂ ಇರೋದಿಲ್ಲ. ಇವ್ರುಗಳು ಆಟ ಮಾಡ್ತಾರೆ ಅಂತ ನಾವು ಕೊಡ್ಸೋದು. ನೋಡಿ ಅದಕ್ಕೆ ನೀರು ಫಿಲ್ ಮಾಡಿ ಟ್ರೈ ಕೂಡ ಮಾಡಿದೆ, ಬಟ್ ಅದು ವರ್ಕ್ ಆಗಲಿಲ್ಲ, ನೀರೇ ಬರಲಿಲ್ಲ, ಸುಮ್ಮನೆ ವೇಸ್ಟು. ಅದಕ್ಕೆ ಅವ್ರು ಹೇಳಿದ್ದೇ ರೇಟು ಅವರು ಒಂಚೂರು ಕಮ್ಮಿ ಮಾಡಲ್ಲ ಇವಾಗಂತೂ. ಅವಳು ಆಸೆ ಪಟ್ಲಲ್ಲ ಅಂತ ಕೊಡಿಸ್ದೆ. ನೋಡಿ ಅದು ಅಷ್ಟೇ ಹೋಯಿತು, ನೀರು ಹಾಕಿದ್ವಿ, ಅದು ಪಂಪ್ ಆಗಲೇ ಇಲ್ಲ, ವೇಸ್ಟ್ ಆಗೋಯ್ತು. ಇರಲಿ ಬಿಡು ಅಂತ ಸುಮ್ಮನೆ ಆದ್ವಿ. ಫೈನಲಿ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ನೀವೇ ನೋಡಿದ್ರಲ್ಲ ವಿಡಿಯೋ ಎಷ್ಟು ಚೆನ್ನಾಗಿತ್ತಂತ. ಆ ಜಾತ್ರೆ ಅಂದ್ರೇ ಹಾಗೆ, ಆ ವೈಬೇ ಚೆನ್ನಾಗಿರುತ್ತೆ. ಎಲ್ಲರೂ ಸೇರ್ಕೊಂಡಿರ್ತೀವಿ, ತುಂಬ ಮಾತುಕತೆ ಇರುತ್ತೆ. ಅದ್ರ ಮಧ್ಯ ನನ್ನ ಮಗಳದ್ದು ಬೇರೆ ಲೈಕ್ ಯಾವುದೇ ಮಗು ಒಂದು ಹೊಸ ಟಾಯ್ ತೊಗೊಂಡು ಹೋಗ್ತಿದ್ರೆ ಅದು ನನಗೂ ಬೇಕು ಅಂತ ಸಖತ್ ಪೀಡಿಸ್ತಿದ್ಲು. ಇವತ್ತು ಸ್ವಲ್ಪ ಅದೇ ನನಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು. ಹಾಗೂ ಕೊಡಿಸಿದ್ದೀನಿ, ಆದರೂ ಯಾವ ಮಕ್ಕಳು ಹೊಸದು ಹಿಡ್ಕೊಂಡು ಬರ್ತಾರೋ ಅದು ನನಗೂ ಬೇಕು ಅಂತ ಅವಳು ತುಂಬ ಆಟ ಮಾಡ್ತಿದ್ಲು. ಹಾಗಾಗಿ ಸ್ವಲ್ಪ ವೀಡಿಯೋ ಮೇ ಬಿ ಕಮ್ಮಿ ಅನಿಸ್ಬೋದು, ಆದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಜಾತ್ರೆ ಅಂದ್ರೆ ಹಾಗೆ ಅಲ್ಲ, ವೈಬ್ ಒಂಥರ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಜನ ಗುರು. ಬಟ್ ಇವತ್ತು ಸ್ವಲ್ಪ ತಂಪಾಗಿತ್ತು, ಅದೇ ಖುಷಿ. ಜನ ಅಂತೂ ಸಖತ್ತು ಇದ್ದಾರೆ, ಫುಲ್ ಟ್ರಾಫಿಕ್ ಇದೆ ಊರೊಳಗಡೆ ಅಂತೂ. ಅದೇ ಇವತ್ತು ಹೆಂಗೆ ಮನೆಗೆ ಹೋಗೋದು ಅಂತ ಗೊತ್ತಾಗ್ತಾಯಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಬಾಯ್.